ಅಲ್ಲ ಕನ್ನಡ ಅದಕ್ಕಂಗೆ ನಿಮಗೆ ಆಡ್ತದಿ ಬೇಡ ಬೇಡ ಅಂತವ ಆಗ್ಲಿಂದ ಹೇಳ್ತಾವನಿ ಕಳಿಸು ಅಂತವ ನೀನು ನೋಡಿದ್ರೆ ಬೇಡ ಬೇಡ ಕಳ್ಸಕ್ಕಿಲ್ಲ ಕಳ್ಸಕ್ಕಿಲ್ಲ ಅನ್ಕೊಂಡು ಆಟ ಮಾಡ್ಕೊ ಕೂತಿದ್ಯಲ್ಲ. ಪಾರ್ವತಿ ಹೇಳಿದ್ಲು ನವೀನ ಬೇಡ ಅಂತದೆ ಕತೆ ಬಿಡು ಅಂತವ. ನಾನಿರೋ ನಿನ್ನ ನಂಬಿಕೆಗೆ ಇಲ್ಲ ನಮ್ಮ ಅಣ್ಣ ಕಳಿಸ್ತಾನೆ ನಮ್ಮ ಅಣ್ಣ ಬೇಡ ಅನ್ನಕ್ಕಿಲ್ಲ ಅಂತ ಅಂದ್ಬಿಟ್ಟು ನಾನು ಆಟ ಮಾಡ್ಕೊಂಡು ಕೂತೀನಿ. ನೀನು ನೋಡ್ರೆ ಕಳ್ಸಕ್ಕಿಲ್ಲ ಬೇಡ ಬಿಡು ಅಂತ ಅಂತಿದ್ಯಲ್ಲ ನೀನು. ಏನು ನೀನು ನೆಡ್ತೀನ ನಾವೇನು ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ? ಅವಳು ಪಾರ್ವತಿನೂ ಒಂದೇ ತವ ಇದ್ದಿದ್ದು ಬೇಜಾರಾಗಿರ್ತದೆ. ಅವಳುವೆ ಬಂದರೆ ಸಿದಾಯ್ಕಿಲ್ವಾ ಮುಗಿನೂ ಒಂದೇ ತವ ಇರ್ತಾನೆ. ಏನು ಮಾಡ್ಬಿಟ್ಟವೇನೋ ಕಣೆ. ಭಾರಿ ಆಡ್ತಿದ್ದಿ ಕನ್ನಡ ನೀನು, ಮೊದ್ಲಂಗಿಲ್ಲ ಏನಾರು ಹೋಗ್ಲಿ ನೀನು. ಕಳಿಸು ಅಂದರೆ ಏನೋ ಆಡ್ತಾರೆ ಕೂತಿರೋ ಚಂದ ನೋಡಿ ಹೆಂಗೆ ಆಡ್ತಾ ಕೂತಿದ್ದಾನು. ಕಳಿಸ್ಬಿಟ್ರೆ ಏನಾಗೋದದು? ಹಂಗೆಲ್ಲ ಕನ್ನದಿನಿ ಸುಮ್ಮನೆ ಈಗೇನು ಮಾಡೋಕ್ಕೆ ಒಮ್ಮೆಗೆ ಅನ್ಬೇಕೇನೋ ಸ್ವಲ್ಪ ದಿವಸ ಆದಮೇಲೆ ಬರ್ತೀವಿ. ನನಗೆ ಕೆಲಸ ಅದೇ ಅಡುಗೆ ಗಿಡ್ಗೆ ಎಲ್ಲವ ಮಾಡಿ ಎಲ್ಲ ಹಿಂಸೆ ಆಯ್ತದೆ. ಆಮೇಲೆ ಬರ್ತೀವಿ ಇಬ್ಬರು ಬರ್ತೀವಂತೆ. ಈಗ ನೀನು ಒಂದು ದಿವಸ 2 ದಿವಸ ಅಂತಲೇ 15 ದಿವಸ ಅಂತ ಬೇರೆ ಅಂತಿದ್ದಿ. 15 ದಿವಸ ಏನು ಮಾಡೋಕ್ಕೆ ಬೇಡಕತ್ತೆ. ಇನ್ನೊಂದು ದಿವಸ ಯಾವತ್ತರುವೆ ನಾನೇ ಕರ್ಕೊಬತ್ತೀನಂತೆ. ಅಲ್ಲ ಕಲೆ ಹೋಗಿದ್ದು ಬರಲಿ ಬಿಡು. ಅದಕ್ಕೆ ಕಟ್ತಿದ್ದೀನಿ ನೀನು. ಅದಕ್ಕೆ ಎಡ್ತಿ ಬಿಟ್ಟು ಇರೋಕ್ಕಾಯ್ತಿಲ್ವಾ? ನಂದಿನಿ ಅಷ್ಟು ಹಿಂಸೆ ಮಾಡ್ತಾ ಕೂತವಳೆ ಕರ್ಕೊಬಯ್ತೀನಿ ಅಂತವ. ಏನು ನೀನು ಎಡ್ತಿ ಏನು ಮಾಡ್ಬಿಟ್ಟಾರು ಹೋಗಿದ್ದು ಬರ್ಲಿಕ್ಕಂತಾಕೋ. ಏನು ನೀನು ಎಡ್ತಿಗೇನು ಅವಳಿಗೂ ಒಂದೇ ತವ ಇದ್ದಿದ್ದು ಬೇಜಾರಾಗದೆ. ಅವಳೇನೋ ಬರೋಕ್ಕಿಲ್ಲ ಅಂದಿದ್ದಾಳೆ. ಕಳಿಸಿದ್ರೆ ಅವಳು ಹೋಗಿದ್ದು ಬರ್ತಾಳೆ ಕತೆ. ಒಂದು 4 ದಿವಸ ಇದ್ದುಟ್ಟು ಬರ್ಲಿತ್ತಾಳು ಅಂದನೇ ಬಿಟ್ಬಿಟ್ಟು ಬೇಡ ಅಂತ ಕೂತಾನೆ ಬೇಡ ಅಂತವ. ಏನು ಅಡುಗೆ ತಾನೇ ನಿಮ್ಮವ್ವ ಮಾಡ್ಕೊಡ್ತಾಳೆ ಕಂತಾಕೋ. ನಿಮ್ಮವ್ವ ಇಲ್ವಾ ಇಲ್ಲಿ? ಅವಳು ಮಾಡ್ಕೊಡ್ತಾಳೆ. ಏನು ಸಂಜೆ ಗಂಟ ಊಟ ಅಡುಗೆ ತಿಂಡಿ ಅಂತವ. ಅವಳುವೆ ಹೋಗಿ ಮಾಡೋದು ಬೇಡವಾ ಮುಟ್ಟೋದು ಬೇಡವಾ? ಅವಳು ಒಂದಷ್ಟು ದಿವಸ ಇದ್ದುಟ್ಟು ಬರೋದು ಬೇಡವಾ? ಒಂದೇ ತವ ಬರೀ ಅಡುಗೆನೇ ಬೇಯಿಸ್ಕೊಂಡಿದ್ದಾಳೆ. ಹೆಂಗಿರುವೆ ಇವಳುವೆ ನಂದಿನಿನೇ ಕರೀತಾವಳೆ ಬಾಬಾ ಅಂತವ. ಏನು ನಂದಿನಿ ಏನು ಅಲ್ಲೇ ಏನೋ ಪಜಿಸ್ಟ್ರೋ ಇದ್ದದಂತೆ. ಅದು ಮುಗಿಸ್ಕೊಂಡು ವಾಪಸಿ ಬರ್ತಾಳೆ ಅವಳುವೆ. ಅಲ್ಲೇ ಗಂಟ ಇದ್ಬಿಟ್ಟು ಬರ್ತಾಳೆ. ಕಳಿಸು ಹೋಗಿದ್ದು ಬರ್ಲಿಕ್ಕತ್ತೆ. ಇವನೊಂದು ಒಳ್ಳೆಯ ಏನು ನಾಟಕ ಆಡ್ಕೊತಾನೆ ನಾಟಕ ಆಡ್ಕೊಂಡು. ಈಗ ಸದ್ಯಕ್ಕೆ ಬೇಡಕತ್ತೆ ಸುಮ್ಮನೆ ಇಲ್ಲಿ ಕೆಲಸವೇ ನಂದಿನಿ. ನೋಡಿ ನಂದಿನಿ ಬೀಚ್ ಮಾಡ್ಕೊಬೇಡ. ಉಗಿಲ್ಬವ ನೀನು ತಲೆ ಕೆಡ್ಸ್ಕೊಬೇಡಕತ್ತೆ. ಅದು ಇದು ಅವಳು ಪಾರ್ವತಿ ಅದು ಇದು ಅಂದ್ಕೊಂಡು ತಲೆ ಕೆಡ್ಸ್ಕೊಂಡು ಈಗಲೇ ಕೂತ್ಕೊಬೇಡ. ಒಂದು ದಿವಸ ನಾನೇ ಕರ್ಕೊಬತ್ತೀನಿ ಕತೆ. ಈಗ ಕೆಲಸ ಇದೆ. ಇನ್ನೊಂದು ದಿವಸ ಬರ್ತಾಳಂತೆ ಬಿಡು. ತಲೆ ಕೆಡ್ಸ್ಕೊಬೇಡಕತ್ತೆ ಬೀಜ ಮಾಡ್ಕೊಬೇಡ. ನಾನೇನು ಬೇಡ ಅಂತಿದ್ನ ಈಗ ಈಗಿನ ಕತೆ. ಇನ್ನೊಂದು ದಿವಸ ಯಾವತ್ತಾರು ಬರ್ತಾಳೆ. ನಾನು ಯಾವತ್ತಾರು ಬೇಡ ಅಂದಿದ್ದೆ ಇವರು ಅರ್ಥ ಮಾಡ್ಕೋ. ಇನ್ನೊಂದು ದಿವಸ ಬರ್ತಾಳೆ ಕತ್ ಬಿಡು. ತಲೆ ಕೆಡ್ಸ್ಕೊಬೇಡ. ಅದು ಅದನ್ನು 15 ದಿವಸ ಅಂತ ಕೂತಿದ್ದೀವಿ. ಬೇಕಾರೆ ಒಂದು 3 ದಿವಸ ಕಳಿಸ್ತೀನಿ ಅಂದರೆ ನೋಡ್ಬೇಕಾರೆ ಒಂದು 3 ದಿವಸ ಇದ್ದುಟ್ಟು ಬರ್ತಾಳೆ ಅಂತಿದ್ದಿ. 15 ದಿವಸ ಏನು ಮಾಡೋಕ್ಕೆ? 15 ದಿವಸ ಬೇಡಕತ್ತೆ. ಭಾರಿ ಜಾಸ್ತಿ ಗೊತ್ತಾಗೋಯ್ತು. 15 ದಿವಸ ಒಂದು 3 ದಿವಸ 2 ದಿವಸ ಇರೋದಿದ್ರೆ ಕರ್ಕೊಂಡು ಹೋಗು. 15 ದಿವಸ ಎಲ್ಲ ಆದರೆ ಅಲ್ಲಿ ಅವ್ನಿಗೆ ಭಾರಿ ಹಿಂಸೆ ಆಯ್ತದೆ. ಅವ್ವ ಏನು ಹೂವು ಅಂದ್ಬಿಡ್ತಾಳೆ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡೋಳಿಗಿಂತ ಹೆಚ್ಚಾಗಿ ಆಮೇಲೆ ಹೇಳೋಕ್ಕಾಗಿಲ್ಲ ಮಾಡೋಕ್ಕಾಗಿಲ್ಲ. ಅಲ್ಲೇ ಹೋಟ್ಲ ತಿನ್ಕೊಬಿಡು ಅಲ್ಲೇ ಮುಟ್ಬಿಡು ಹಂಗೆ ಹಿಂಗೆ ಅಂದ್ಕೊಂಡು ನಾಟ್ಕಡ್ಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲ ಕತೆ ಮಾಡ್ಕೊಡ್ತೀನಿ ಕಂತಾಕೋ. ನಾನೇನು ಹಿಂಸೆ ಮಾಡ್ತಿದ್ದಿಲ್ಲ ಕಳಿಸು ಅಂತವ. ಏನೋ ನಂದಿನಿ ಆಸೆಗಳೇ ಭಾರಿ ಕರ್ಕೊಬಯ್ತೀನಿ ಪಾರ್ವತಿಯ ಅಂತ ಯಾವತ್ತೂ ಎಷ್ಟು ಆಸೆ ಆಗಿತ್ತಿಲ್ಲ. ಏನೋ ಆಸೆ ಪಡ್ತಾವಳಲ್ಲ ಅಂದ್ಬಿಟ್ಟು ಒಂದು ಏನು ನೆಡ್ತಿ ಬರೋಕಿಲ್ಲ ಅಂದ್ಲ. ನವೀನ ಕೇಳು ನವೀನ ಹ್ಞೂ ಅಂತಂದರೆ ಬರ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಅವಳು ನಿನ್ನ ಮೇಲೆ ತಕ್ಕೊದ್ದು. ನೀನು ಹಿಂಗೆ ಹೇಳಿದ್ರೆ ಏನು ನೀನು ನೆಡ್ತಿ ಏನು ತಿನ್ಕೊಬಿಟ್ಟಾರ? ನೀನು ನೆಡ್ತಿ ಏನು ಮಾಡ್ಬಿಟ್ಟಾರು? ಅದಕ್ಕೆ ನಂಬಿಕೆ ಇಲ್ವಾ ಕಳ್ಸೋಕ್ಕೆ? ನೀನು ನೆಡ್ತೀಯ ನಂದಿನಿ ಮನೆ ಕಳ್ಸೋಕ್ಕೆ? ನಂದಿನಿ ಮೇಲೆ ನಂಬಿಕೆ ಇಲ್ವಾ? ಹುಷಾರಾಗಿ ಕರ್ಕೊಬತ್ತಾಳ ಕತೆ. ಕಳಿಸು ಅಡುಗೆಗೆ ತಲೆ ಕೆಡ್ಸ್ಕೊಂಡು ನಾನು ಮಾಡ್ಕೊಡ್ತೀನಂತೆ. ಒಳ್ಳೆ ಚೆನ್ನಾಗಂತ ಕೂತವನೆ ಚೆನ್ನಾಗಿ. ಏನು ಅಡುಗೆ ಮಾಡೋಕ್ಕಾಗಿಲ್ವ ನನಗೆ? ಅಡುಗೆಯ ಏನು ಬೇಕು ಹೇಳು ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಮಡ್ತೀನಂತೆ. ಏನು ಅಡುಗೆಗೂ ಏನು ಅಡುಗೆ ಏನುವೆ 10 ನಿಮಿಷದ ಕೆಲಸ. ಏನು ಮಾಡೋಕ್ಕೆ ಅನ್ನ ಹೆಸ್ರು ಮಾಡೋಕ್ಕೂ ಎಷ್ಟೊತ್ತು ಬೇಕು? ಅದಕ್ಕೆ ನಾವು ಮಾಡೇ ಸಾಕಿಲ್ವಾ? ನೀನು ಇಡ್ತೀನಿ ಮಾಡಿತ್ತಿದ್ಲ ಅಕ್ಕೆ ತಾನೇ ಹೇಳೋದು. ಮುತ್ಕೊಟ್ಟವಳು ಬಂದಮೇಲೆ ತುತ್ತು ಕೊಟ್ಟವಳು ಮರ್ತೋಯ್ತಾರೆ. ಎಡ್ತಿ ಬಂದಮೇಲೆ ಅವ್ನ ಜ್ಞಾನ ಆದದ ತುತ್ತಿಕ್ಕಿರೋ ಜ್ಞಾನ ಆದದ ಅಂತ ಅದಕ್ಕೆ ಹೇಳೋದು. ಇನ್ಯಾತಿ ಕೇಳೋರು ಅದಕ್ಕೆ ಹೇಳೋದು. ಅಯ್ಯೋ ನಿಂದು ಅಂತಾರವ ಹರಿಕತೆ ರಾಮಾಯಣ ಏನಾರು ಅಂದರೆ ತಗೊಬಂದ್ಬಿಡ್ತಿದ್ದಿ. ನಿನ್ನ ಹರಿಕತೆ ರಾಮಾಯಣ ಪುರಾಣ ತಗೊಂಡು ನಿನ್ನ ಕತೆ ಪುರಾಣ ಊದಕ್ಕೆ ಶುರು ಮಾಡಿಬಿಡ್ತಿದ್ದಿ ನೀನು. ಈಗ ಏನು ಪಾರ್ವತಿ ಬರ್ತೀನಿ ಅಂದರೆ ಕರ್ಕೊಂಡು ಹೋಗು. ಇನ್ನೇನು ಮಾಡೋಕ್ಕಾದದು? ಅವಳು ಒಂದು ಜೊತೆ ಇದ್ದಿದ್ದು ಬೇಜಾರಾಗ್ಬಿಟ್ಟದೆ. ಊರಿಗೆ ಹೋಗಿ ಸುಮಾರು ದಿವಸ ಆಯಿತು ಅವಳು ಎತ್ತಕ್ಕೆ ಹೋಗಿದ. ಸರಿ ಅಣ್ಣ. ಆಮೇಲೆ ಏನು ಗೊತ್ತಾ? ಇಲ್ಲ ಹೂವನು ಇಲ್ಲಾನು ಪಾರ್ವತಿ ನೋಡಿದ್ರೆ ನವೀನ ಹೋಗು ಅಂದರೆ ಹೋಯ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತಾಳೆ. ನೀನು ನೋಡ್ರೆ ಪಾರ್ವತಿ ಬಂದರೆ ಕರ್ಕೊಂಡು ಹೋಗು ಇಲ್ಲಾಂದ್ರೆ ಇಲ್ಲ ಅಂತಿದ್ದೀವಿ. ನಾವೇನು ಮಾಡೋದು ಮಧ್ಯದಲ್ಲಿ ನಿಂತ್ಕೊಂಡು? ಇಲ್ಲ ಹೂವನು ಇಲ್ಲಾನು. ನೀನು ಹೂವು ಅಂದರೆ ಕರ್ಕೊ ಹೋಯ್ತೀವಿ ಇಲ್ಲಾಂದರೆ ನೀನೇ ಬೇಡ ಅಂದಂಗೆ. ಏನು ಕರ್ಕೊ ಹೋಗೋದ? ಪಾರ್ವತಿ ಬಂದರೆ ಕರ್ಕೊಂಡು ಹೋಗು. ಅಲ್ಲ ಕಲ
ಹಂಗಂದ್ರೆ ಅವಳೇನಂದಳು ಅದನ್ನೇ ನಾವು ಕೇಳಿದ್ದು ನೀನು ಓದಿಯೇ ಹೋಯ್ಕಿಲ್ವಾ ಅಂದಿದ್ಕೆ ನವೀನ ಹ್ಞೂ ಅಂದರೆ ಹೋಯ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಅವಳು ನಿನ್ನ ಮೇಲೆ ತಗ್ತಿರೋದು ನೀನು ಅವಳ ಮೇಲೆ ತಗ್ತಿದ್ದಿ ಹಂಗಂದ್ರೆ ಹೆಂಗೆ ಇಲ್ಲ ಹ್ಞೂ ಅನ್ನು ಇಲ್ಲ ಇಲ್ಲ ಅನ್ನು ಅದು ಅಪ್ಪ ಮಾತು ಅದು ಬಿಟ್ಬಿಟ್ಟು ಹ್ಞೂ ಅಂದರೆ ಇಷ್ಟ ಇದ್ರೆ ಹೋಗು ಅಂತೀನಿ ಇಲ್ಲ ಅಂದರೆ ಇಲ್ಲ ಅಂತೀನಿ ಹ್ಞೂ ಹಾಂ ಅದು ಇದು ಅದೆಲ್ಲ ಏನು ಯಾವ್ದಾರು ಒಂದೇಳಿ ನೆಟ್ವಂಗನೇರ್ವಾಗಿ ನೀವು ಎರಡು ಬೇಕು ಅನ್ಕೊಂಡು ಸುತ್ತಿ ಬಳಸಿ ಮಾತಾಡಬೇಡಿ ಕತೆ ನೀವು. ಸರಿ ಕತೆ ಕರ್ಕೊಂಡು ಹೋಗು, ನಂದೇನು ತೊಂದರೆ ಇಲ್ಲ. ಆದರೆ ಮುಖ ಭಾರಿ ತುಂಟ ಕಾಡ್ತಾನೆ. ಆಮೇಲೆ ಮೆಟ್ಲು ಗಿಟ್ಲು ಅದೇ ಭಯ. ಆಮೇಲೆ ನೀವಿಬ್ರು ಮಾರ್ಕೆಟ್ ಅಂತ ಕೂತ್ಕೊಬಿಟ್ರೆ ಏನು ಎದ್ದೇ ಬರೋಕ್ಕಿಲ್ಲ. ಆಮೇಲೆ ಮುಖ ಆಟ್ಕಿಟ್ ಹೊಟ್ಕೊಂಡು ಹೋಗಿ ಅತ್ತಗಿತ್ತಗಿ ಬಿದ್ದಿದ್ಬಿಟ್ಟು ಮಾಡ್ಬಿಟ್ಟನು ಅದೇ. ಇಲ್ಲ ಕತ್ ಬಿಡೋಣ. ಏನು ಪಾರತಿ ಏನು ಮಗಿನ ಜೊತೆ ಇರ್ತಾಳೆ ಇಲ್ಲಾದರೂ ಅಷ್ಟೇ. ಮಗ ಏನು ಮನೆಗಿನ ಕಂಡಾಗಲೇ ಏನೋ ಜೊತೆ ಮಾತಾಡಕ್ಕೆ ಬರೋದು. ಏನೋ ಸುಮ್ಮನೆ ಇದ್ದಾಗ ಮಗಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನೋಡ್ಕೊತೀವಿ ಕತೆ. ಅದಕ್ಕೆ ಚೆನ್ನಾಗದೆ. ನೀನೊಬ್ಬನೇ ಮಗ ನೋಡ್ಕೊಳ್ಳೋದು, ನಿಮ್ಮ ಮಗನೇ ನಿನಗೆ ಮಗಿನ ಕಂಡ್ರೆ ಪ್ರೀತಿ ಇರೋದು. ನಮಗಿಲ್ಲ ಮಗಿನ ಬಗ್ಗೆ ಜವಾಬ್ದಾರಿ ಕಾಳಜಿ ಪ್ರೀತಿ ನಮಗೇನೂ ಇಲ್ಲ. ಹಂಗಂತಲ್ಲ ಪಾರತಿ, ಕಾಳಜಿ ಗಿಳಜಿ ಅಂತಲ್ಲ ಹೇಳಿದ್ದು ಅಷ್ಟೇ. ಸುಮ್ಮನೆ ತೊಂದರೆ ಏನು ಮಾಡೋಕ್ಕಿಲ್ಲ. ಕರ್ಕೊಂಡೋಗಿದ್ದು ಬಾ, ಇನ್ನೇನು ಆರಾಮಾಗಿ ಹೋಗಿದ್ದು ಬನ್ನಿ. ನೀನು ಇಷ್ಟು ಆಸೆ ಮಾಡ್ತಿದ್ದಿ, ಪಾರತಿನೂ ಕಳಿಸಿದ್ರೆ ಹೋಯ್ತೀನಿ ಅಂತಾಳೆ ಅಂತಂತಿದ್ದಿ. ಕರ್ಕೊಂಡು ಹೋಗು, ಅವಳು ಇಲ್ಲಿಗೆ ಹೋಯ್ತಿಲ್ಲ ಕತೆ. ಇನ್ನು ನೀನು ವಾಪಸ್ ಬಂದೀಯಾ? ಹ್ಞೂ ನೋಡ್ತೀನಿ ಅಣ್ಣ. ಅದೇ ಇಲ್ಲೇ ಇರೋದ ಒಂದು 2-3 ತಿಂಗಳು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಈಗ ಸೈನ್ ಮಾಡ್ಬಿಟ್ಟು ಹೋಗುಡುವೆ ಬಾ ಅಂತ ಕೂತವ್ರೆ ಸೂರ್ಯವರು. ಆ ಕೆಲಸ ಎಷ್ಟು ದಿವಸ ಏನಾದದು ಅಂತ ಗೊತ್ತಿಲ್ಲ. ಒಟ್ಟಿಗೆ ಒಂದು 15 ದಿವಸನಾದ್ರು ಬೇಕು. 15 ದಿವಸ ಒಳಗಾದರೆ ಅಲ್ಲಿ ಒಂದು 15 ದಿವಸ ಇದ್ಬಿಟ್ಟು ಪಾರತಿ ಜೊತೆನೇ ಬಂದ್ಬಿಡ್ತೀನಿ. ಇಲ್ಲಾಂದರೆ ನೋಡ್ತೀನಿ ಪಾರತಿನ ಉಳ್ಕೊತೀನಿ ಇನ್ನೊಂದಷ್ಟು ದಿವಸ. ಕೆಲಸ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮುಗಿಯೋದಿದ್ರೆ ಕೆಲಸ ಮುಗಿಸ್ಬಿಟ್ಟು ಒಟ್ಟಿಗೆ ಬರ್ತೀವಿ. ಇಲ್ಲಾಂದರೆ ಇನ್ನೇನು ಮಾಡೋಕ್ಕಾಗೋದು, ಬಿಟ್ಬಿಟ್ಟು ಒಂದು 2 ದಿವಸ ಇದ್ಬಿಟ್ಟು ಹೋಯ್ತೀನಿ ಮನೆಗೆ ವಾಪಸ್ಸಿ. ನಾನು ಹಳೆಯ ಫಿಕ್ಸ್ ಆಗ್ಬಿಟ್ಟಿದೆ. ಇನ್ನೊಂದು 2-3 ತಿಂಗಳು ಗಂಟೆ ಹೋಗೋದು ಬೇಡ. ಒಮ್ಮೆಗೆ ದೀಪಾವಳಿ ದಸರಾ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಕ್ಕಾಯ್ತದೆ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೆ. ಆದರೆ ಇದು ನೋಡಿದ್ರೆ ಹಿಂಗಾಗೋಯ್ತಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬಿಡು, ಸಿಕ್ಕಿಲ್ಲ ಕತೆ. ಬರ್ತೀನಿ, ತಲೆ ಕೆಡಿಸ್ಕೊಬೇಡ. ಈಗ ಬರೋಕ್ಕಾಗಲಿಲ್ಲ ಅಂದರೆ ದೀಪಾವಳಿಗಾರು ಬರ್ತೀನಲ್ಲ, ಆಗ ಉಳ್ಕೊತೀನಂತೆ. ಸೂರ್ಯ ಅವ್ರು ಯಾವಾಗ ಬಂದರು? ಏನು ಮಾಡಿಸೋದು ಮಟ್ಕಿತಾನು? ಒಂದು 2 kg ಸಾಕ ಮಟನು? ತಲೆ ಕೆಡಿಸ್ಕೊಬೇಡ ಬಿಡು, ನೀನು ಮಟನ್ ಬಗ್ಗೆ ಎಲ್ಲ ಅದಕ್ಕೆ ತಲೆ ಕೆಡಿಸ್ಕೊಂಡು ಮಾಡಿದ್ರಾಯ್ತು. ಇಲ್ಲಾಂದ್ರೆ ಇಲ್ಲ, ನಾನು ತರಿಸ್ತೀನಿ, ತಲೆ ಕೆಡಿಸ್ಕೊಬೇಡ ಬಿಡು. ನಾ ಹೇಳಿವ್ನಿ ಕತೆ ಒಬ್ಬನಿಗೆ, ಅವ್ವ ಎಲ್ಲ ತಗೊಬಂದಂತೆ, ದುಡ್ಡು ನಾನೇ ಕೊಡ್ತೀನಂತೆ. ಹಂಗೆ ಮಾಡೋಕ್ಕಾಗದ? ಸುಮ್ಮನಿರು ಅವ್ವ, ನಂದಿರಿ ತಾವು ದುಡ್ಡು ಕೊಟ್ಟು ಇಸ್ಕೊಳಕ್ಕೆ ಹೋಗ್ಬಿಡ ನೀನು, ನಾನು ತಂದು ಕೊಡ್ತೀನಂತೆ. ಸುಮ್ಮನಿರು. ಅಲ್ಲಕ್ಕನ್ ಮಗ ಏನು ಗೊತ್ತಾಯ್ಕಿಲ್ವಾ? ಅಣ್ಣ ಖರ್ಚು ಮಾಡಬೇಕು, ಬಾವನಿಗೆ ತಂಗಿಂಗಿ ಗಂಡನಿಗೆ ಅಣ್ಣನೇ ಹಚ್ಕಟ ಖರ್ಚು ಮಾಡಬೇಕು ಕತೆ. ನೀನು ಯಾಕೆ ಹೆಂಗೆ ತಲೆ ಕೆಡಿಸ್ಕೊಂಡಿಯೇ ಹೇಳು. ಸುಮ್ಮನಿದ್ದೆ ಮಗ, ನಿಂಗೆ ಗೊತ್ತಾಯ್ತಲ್ಲ ನವೀನ, ಚಂದಿಲ್ಲ ಕತೆ ಹಂಗೆಲ್ಲ ಮಾಡಿಸ್ಬೇಡ್ದು. ಹೋಗು, ನೀನೇ ತಂಗಿ ಗಂಡನಿಗೆ ಏನೇನು ಮಾಡಬೇಕು ಏನೋ ಮುಟ್ಬೇಕು ನೀನೇ ಮಾಡು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈವ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.